ನೀವೇನಾದರೂ 20-25 ಬಜೆಟ್ಲಿ ಒಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ, ಅದು ಲಾಂಗ್ ಟರ್ಮ್ ಮಿಸ್ಸಿಗೆ ಒಂದು ಒಳ್ಳೆ ಫೋನ್ ಹುಡ್ತೀರಾ ಅಂದರೆ ಇಲ್ಲಿ ನಿನ್ನೆಷ್ಟು ಲಾಂಚ್ ಮಾಡಿರುವಂಥ ಈ OnePlus ಅವರ ನಾರ್ಡ್ CE5 ಒಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಸ್ಮಾರ್ಟ್ ಫೋನ್ ಆಗ್ಬೋದು. ಇದೇ ಪ್ರೈಸ್ ಇರುವಂಥ ಈ ನಥಿಂಗ್ ಫೋನ್ 3A ಆಗಿರಲಿ ಅಥವಾ Vivo T4 ಜೊತೆ ಇದನ್ನು ಕಂಪೇರ್ ಮಾಡಿದ್ರೆ ಇದರಲ್ಲಿ ಕೆಲವೊಂದು ಸ್ಪೆಷಲ್ ಫೀಚರ್ಸ್ಗಳನ್ನ ಕಂಡಿದ್ದೀನಿ. ಡೆಫಿನೆಟ್ಲಿ ಪ್ರೈಸಲ್ಲಿ ಇದನ್ನು ಕೊಂಡ್ಕೋಬೋದಾ, ಪ್ರೋಸ್ ಕಾನ್ಸ್ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ನಮಗೆ ಇವತ್ತಿನ ತಿಳಿಸ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕಾನ್ ಒತ್ತಿ. ಸೊ ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು. ಇಲ್ಲಿ ನಾರ್ಡ್ OnePlus ಬ್ರ್ಯಾಂಡ್ ಲೋಗೋ ನೋಡ್ತಾ ಇದ್ವಿ. ಸೊ ನನ್ನ ಹತ್ರ ಇರೋದು 8256GB ಒಂದಿಗೆ ಇದು ಯಾವುದೋ ನೆಕ್ಸಸ್ ಬ್ಲೂ ಕಲರ್ ನ ಕಳ್ಸಿಕೊಟ್ಟಿದ್ದಾರೆ. ಎಸ್, ಸದ್ಯಕ್ಕೆ ಪ್ಲಾಸ್ಟಿಕ್ ತೆಗಿಯೋಣ. ಓಕೆ, ಎಸ್, ಓಪನ್ ಮಾಡಿದ ತಕ್ಷಣ ಮತ್ತೆ ಸೇಮ್ ಅದೇ ಬ್ಲ್ಯಾಕ್ ಬಾಕ್ಸ್. ಇದರೊಳಗಡೆ ಕೆಲವೊಂದು ಪೇಪರ್ ವರ್ಕ್ಸ್, ಇದು ಮೇನ್ ಕೇಸ್, ಇದು ಕೂಡ ಬ್ಲೂ ಕಲರ್ ಕೊಟ್ಟಿದ್ದಾರೆ. ಮತ್ತೆ OnePlus ನಾರ್ಡ್ 5 ನ ಕೂಡ ಜಸ್ಟ್ ಇವಾಗ ಅನ್ಬಾಕ್ಸ್ ಮಾಡಿದ್ವಿ. ಸೊ ಈ ಎರಡು ಕೇಸಲ್ಲಿ ಕಂಪೇರ್ ಮಾಡಿದ್ರು ಕೂಡ ನಾರ್ಡ್ 5C ಕೇಸ್ ಸ್ವಲ್ಪ ಲೈಟ್ ವೇಟ್ ಮತ್ತು ಲೈಕ್ ಸ್ವಲ್ಪ ಸ್ಮೂತ್ ಇದೆ, ಇದು ಸ್ವಲ್ಪ ಹಾರ್ಡ್ ಇದೆ. ಸೊ ಕ್ವಾಲಿಟಿ ಕೇಸಲ್ಲಿ ಕೂಡ ಚೇಂಜಸ್ಗಳಿದೆ. ಎಸ್, ಇನ್ನು ಇದು ನಮ್ಮ ಮೇನ್ ಫೋನ್. ಎಸ್, ಇದು ಕೂಡ ಬ್ಲೂ ಕಲರ್ ಇದೆ. ಇದನ್ನ ಪಕ್ಕ ಇಟ್ವಿ ಅಂತಂದ್ರೆ ಎಸ್, ನಿಮ್ಗೆ ಇಲ್ಲಿ ಬ್ರಾಂಡೆಡ್ USB to Type-C ಈ ರೆಡ್ ಕೇಬಲ್ ನೋಡ್ತಿದ್ವಿ. ಮತ್ತೆ ಸೇಮ್ ಇದ್ರಲ್ಲಿ ಕೂಡ 80 ವ್ಯಾಟ್ ನ ಪವರ್ ಟ್ರೇ ಕೊಡ್ತಿದ್ದಾರೆ. ಸೊ ಇದರಲ್ಲಿ ಕೂಡ ಸೇಮ್ ಅಡಾಪ್ಟರ್ ಇದೆ. ಸೊ ಸದ್ಯಕ್ಕೆ ಎಲ್ಲ ಎಸೆಸರಿ ಸ್ವಲ್ಪ ಸಾಗಿಡೋಣ. ಎಸ್, ಇದು ನಮ್ಮ ಮೇನ್ ಫೋನ್. ಓಹೋ, ಎಸ್, ಇದು ಕೂಡ ಸೇಮ್ ಕ್ಯಾಮರಾ ಮಾಡೆಲ್ ಇದೆ, ಬಟ್ ಇಲ್ಲಿ 2 ಕ್ಯಾಮ್ರಾ ಸೆನ್ಸರ್ಸ್ಗಳಿದೆ. ಇದು ಯಾಕೋ ತುಂಬಾ ಅಂಟ್ಕೊಂಡಿದೆ. ಸೊ ಸದ್ಯಕ್ಕೆ ಈ ಫೋನಲ್ಲಿ ಕೂಡ ಸಿಮ್ ಕಾರ್ಡ್ ಹಾಕ್ಬಿಟ್ಟು 10-15 ಡೇಸ್ ಟೆಸ್ಟ್ ಮಾಡಿಬಿಟ್ಟು ಆನೆಸ್ಟ್ಲಿ ಫೋನ್ ನೀವು 22-23 ಸಾವಿರ ರೂಪಾಯಿ ಮೇ ಬಿ ಇದು ಲಾಂಚ್ ಆಗ್ಬೋದು ಒಂದು 25,000. ಸೊ ಈ ಬಜೆಟ್ಲಿ ಇದನ್ನ ಕೊಂಡುಕೋಬೋದಿಲ್ಲ. ಎಲ್ಲ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ 15 ಡೇಸ್ ಆದಮೇಲೆ ಡೈರೆಕ್ಟ್ಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ. ಎಸ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಈ ನಾರ್ಡ್ CE5 ಲಾಸ್ಟ್ 10-15 ಡೇಸಿಂದ ಯೂಸ್ ಮಾಡ್ತಿದ್ದೀನಿ. ಎಬ್ ನಮ್ಮ ಟೀಮ್ ಮೆಂಬರ್ಸ್ ಕೂಡ ಇದನ್ನು ಟೆಸ್ಟ್ ಮಾಡಿಬಿಟ್ಟು ನನಗೆ ಫೀಡ್ಬ್ಯಾಕ್ಸ್ನ ಕೊಡ್ತಾರೆ. ಸೊ ಒಟ್ಟಾರೆ ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ 25K ಅಂಡರ್ ಒಳಗೆ ಲಾಂಚ್ ಆಗ್ಬೋದು. ಮ್ಯಾಕ್ಸ್ 26-27 ಬರ್ಬೋದು, ಬಟ್ ಅಂಡರ್ 25K ಡೆಫಿನೆಟ್ಲಿ ನಿಮಗೆ ಇದು ವಿತ್ ಆಫರೊಂದಿಗೆ ನೋಡಕ್ಕೆ ಸಿಗ್ಬೋದು. ಹಾಗಾದರೆ ಈ ಪ್ರೈಸ್ ರೇಂಜಲ್ಲಿ ಇರುವಂಥ ಬೇರೆ ಈ ನಾವು ನಥಿಂಗ್ ಫೋನ್ 3A ಆಗಿರಲಿ ಅಥವಾ Vivo T4 ಆಗಿರಲಿ ಇದಕ್ಕೆಲ್ಲ ಕಂಪೇರ್ ಮಾಡ್ತಾ ಕೆಲವೊಂದು ಸ್ಪೆಸಿಫಿಕೇಶನ್ ಮತ್ತು ನನ್ನ ಎಕ್ಸ್ಪೀರಿಯನ್ಸ್ನ ಆನೆಸ್ಟ್ಲಿ ಸ್ಟೇಟ್ ಫಾರ್ಡ್ ಆಗಿ ಎಲ್ಲವನ್ನ ಇನ್ ಡೀಟೇಲ್ ಆಗಿ ಮಾತಾಡೋಕ್ಕೆ ನಿಮ್ಮ ಮುಂದೆ ಇವತ್ತು ಹಾಜರಾಗಿದ್ದೀನಿ. ಸೊ ಫಸ್ಟ್ ಲುಕ್ಕಲ್ಲಿ ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಲಾಸ್ಟ್ 10-15 ಡೇಸಲ್ಲಿ ನನಗೆ ಹೇಗೆ ಅನಿಸ್ತಪ್ಪ ಅಂತ ಕೇಳಿದ್ರೆ ಆನೆಸ್ಟ್ಲಿ ಲಾಸ್ಟ್ ಇಯರ್ ಈ OnePlus ನಾರ್ಡ್ CE4ಗಿಂತ ತುಂಬ ಅಪ್ಗ್ರೇಡ್ಸ್ಗಳಾಗಿದೆ. ಒಂದ್ಸರ್ತಿ ಈ ಲುಕ್ ನೋಡ್ಕೋಬಹುದು. ಹಿಂದಿನ ಭಾಗ ಈ ಒಂದು ಬ್ಲೂ ಕಲರ್ ಡಿಸೈನ್ ಕೊಡ್ತಿದ್ದಾರೆ. ಮತ್ತೆ ಈ ಕ್ಯಾಮ್ರಾ ಮಾಡೆಲ್ ನೋಡಿದ್ರೆ ಇದು ಕೂಡ ಸೇಮ್ ಸ್ಯಾಮ್ಸಂಗ್ ತರನೇ ಕಾಣಿಸ್ತಿದೆ ಮತ್ತು ಕಲರ್ ಇದು ಐಫೋನ್ ಇಂದ ಕಾಪಿ ಮಾಡ್ದಂಗಿದೆ. ಬಾಕಿ ಹಿಂದಿನ ಲುಕ್ ಎಲ್ಲ ನಿಮಗೆ ಈ ಗ್ಲಾಸ್ ಫೀಲ್ ತರನೇ ಕೊಡುತ್ತೆ, ಬಟ್ ಇದು ಪ್ಲಾಸ್ಟಿಕ್ ಬ್ಯಾಕ್ ಬಂದೊಂದಿಗೆ ಸೈಡ್ ಫ್ರೇಮ್ಸ್ ಕೂಡ ಪ್ಲಾಸ್ಟಿಕ್ ಅದೇ ಕೊಡಿದ್ರೆ ಮೇಲಿನ ಭಾಗ ಒಂದು ಮೈಕ್ ಮತ್ತು ರೈಟ್ ಸೈಡ್ಗೆ ವ್ಯಾಲ್ಯೂಮ್ ರಕ್ಕರ್ ಮತ್ತು ಲಾಕ್ ಯೊಂದಿಗೆ ಬಾಟಮ್ ಅಲ್ಲಿ ಸ್ಪೀಕರ್, ಸೀಪರ್ಟ್ ಮತ್ತೊಂದು ಹೈಬ್ರಿಡ್ ಶಾಟ್ ಕೊಡ್ತಿದ್ದಾರೆ. ಸ್ವಲ್ಪ ಕೈಯಲ್ಲಿ ಪ್ರೀಮಿಯಂ ಉದ್ದ ಫೀಲ್ ಕೊಡುತ್ತೆ ಮತ್ತು ಇದು ಜಸ್ಟ್ 199 ಗ್ರಾಮ್ ವೇಟ್ ಒಂದಿಗೆ 8.17 ಥಿಕ್ನೆಸ್ ಇದ್ರು ಇದರಲ್ಲಿ ನಾರ್ಡ್ 5ಗಿಂತ ಜಾಸ್ತಿ ಬ್ಯಾಟ್ರಿ ಇದೆ. 7100 mAh ಬ್ಯಾಟ್ರಿ ಕೊಡಿದೆ. ನಿಜವಾಗ್ಲೂ ಇಷ್ಟು ಸ್ಲಿಮ್ ಇದ್ರೂ ಕೂಡ ಇಲ್ಲಿ ಇಂಜಿನಿಯರ್ಸ್ ಇದ್ರ ಬಗ್ಗೆ ತುಂಬಾ ಕಾಳಜಿ ವಹಿಸಿದ್ದಾರೆ. ಒಟ್ಟಾರೆ ನಿಮಗೆ ಇಲ್ಲಿ 3 ಡಿಫ್ರೆಂಟ್ ಕಲರ್ಸ್ ಕೂಡ ಸಿಗುತ್ತೆ. ಒಂದು ಬ್ಲಾಕ್ ಇನ್ಫಿನಿಟಿ, ಒಂದು ಮಾರ್ಬಲ್ ಮಿಸ್ಟ್ ಮತ್ತೊಂದು ನೆಕ್ಸಸ್ ಬ್ಲೂ ಅಂತ. ನನ್ನ ಹತ್ರನೂ ಇದೇ ನೆಕ್ಸಸ್ ಬ್ಲೂ ಕಲರ್ ಇದೆ. ಸೊ ಓವರ್ ಆಲ್ ನಾವು ಈ ಪ್ರೈಸ್ ಅಲ್ಲಿ ಬೇರೆ ಬೇರೆ ಡಿಸೈನ್ಸ್ ಕಂಪೇರ್ ಮಾಡಿದ್ವಿ ಅಂತಂದ್ರೆ ನಥಿಂಗ್ ಫೋನ್ 3A ಇದಕ್ಕಿಂತ ಮಚ್ ಬೆಟರ್ ನಿಮಗೆ ಡಿಸೈನ್ ಕಾಣಿಸುತ್ತೆ. ಬಟ್ ಆ ಡ್ಯೂರಬಿಲಿಟಿ ಮತ್ತು ಮಿನಿಮಲಿಸ್ಟಿಕ್ ಸಿಂಪಲ್ ಒಂದು ಪ್ರೀಮಿಯಂ ಡಿಸೈನ್ ಅನ್ಸಲ್ಲ. ಬಾಕಿ ನಿಮಗೆ ಈ Vivo T4X ಇದೆ, ಇದಕ್ಕಿಂತ ಬೆಟರ್ ಡಿಸೈನ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ. ಸೊ ಡಿಸೈನ್ ಅಲ್ಲಿ ಹೇಳ್ಕೊಳ್ಳೋ ಹಾಗೆ ಹೆವಿ ಬೆಂಕಿ ಅಪ್ಗ್ರೇಡ್ ಏನೋ ಆಗಿದೆ, ಬಟ್ ಕಂಪೇರ್ ಟು ಬೇರೆ ಪ್ರೈಸ್ ನೋಡ್ಕೊಂಡೆ ಬೇರೆ ಫೋನ್ಸ್ ಕಂಪೇರ್ ಮಾಡಿದ್ರೆ ಓಕೆನೆ. ಈ ಬಜೆಟ್ ಇರುವಂಥ ಈ Vivo T4 ಆಗಲಿ ನಥಿಂಗ್ ಫೋನ್ 3 ನಿಮಗೆ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಕೊಡ್ತಿದ್ದಾರೆ, ಬಟ್ ಅದು ಮೇನ್ಲಿ ಇಲ್ಲಿ ಮಿಸ್ಸಿಂಗ್ ಇದೆ. ಇದು ಯಾವಾಗ ಈ ಫೋನ್ ಅಂತ ಡಿಸ್ಪ್ಲೇಗೆ ಬರ್ತೀವಿ, ಇದರಲ್ಲಿ 6.77 inches ಇರುವಂಥ ಸೂಪರ್ ಫ್ಲೂಯಿಡ್ ಆಮ್ಲೆಡ್ ಡಿಸ್ಪ್ಲೇ ಒಂದಿಗೆ 120 ರಿಫ್ರೆಶ್ ರೇಟು HDR10+ಗೆ 1.5K ಇರುವಂಥ ಪ್ರೀಮಿಯಂ ಡಿಸ್ಪ್ಲೇ ಇದಾಗಿದೆ. ನಾನು ಈ ಪ್ರೈಸಲ್ಲಿ ಬೇರೆ ಬೇರೆ ಈ Vivo T4 ಆಗಿರಲಿ ಅಥವಾ ನಥಿಂಗ್ ಫೋನ್ 3 ಜೊತೆ ಕಂಪೇರ್ ಮಾಡಿದ್ರೆ ಇದಿರುವಂಥ ಬ್ರೈಟ್ನೆಸ್ ಯೂಸೇಜ್ ಎಕ್ಸ್ಪೀರಿಯನ್ಸಲ್ಲಿ ತುಂಬ ಚೆನ್ನಾಗಿರುವಂಥ ಫೀಚರ್ಸ್ಗಳಿದೆ. ಬಟ್ ಇಲ್ಲಿ ಒಂದು ಮೇನ್ ಮಿಸ್ಸಿಂಗ್ ಅನಿಸುತ್ತೆ ಇದರಲ್ಲಿ ಸಿಂಗಲ್ ಸ್ಪೀಕರ್ ಕೊಡ್ತಿದ್ದಾರೆ. ಇದ್ರ ಬಗ್ಗೆ ನೆಕ್ಸ್ಟ್ ನಿಮಗೆ ಆಡಿಯೋ ಕ್ವಾಲಿಟಿ ತೋರಿಸ್ತೀನಿ. ಸದ್ಯಕ್ಕೆ ನಾನು ಇದರ ಎಕ್ಸ್ಪೀರಿಯನ್ಸ್ ಯೂಸೇಜ್ ಬಗ್ಗೆ ಹೇಳಬೇಕಾದ್ರೆ ನಾನು ಲಾಸ್ಟ್ 10-15 ಡೇಸಲ್ಲಿ ಕೆಲವೊಂದು ಮೂವೀಸ್ಗಳು ಕೊಂಡಿದ್ದೀನಿ. ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಇದರಲ್ಲಿ BGMI ಜಾಸ್ತಿ ಆಟ ಆಡಿದ್ರೆ ನಾನು ಯೂಟ್ಯೂಬಲ್ಲಿ 4K HDR ವಿಡಿಯೋ ಕೂಡ ನೋಡ್ಕೋಬಲ್ಲೆ. ಯಾವುದೇ ಇಶ್ಯೂ ಇಲ್ಲ. ಇಲ್ಲಿ ಕಲರ್ ತುಂಬ ಬ್ರೈಟ್ನೆಸ್ ಚೆನ್ನಾಗಿದೆ ಮತ್ತು ಬ್ರ್ಯಾಂಡ್ಸ್ಗಳು ಏನು ಜಾದೂ ಮಾಡ್ತಿದೆ ಗೊತ್ತಿಲ್ಲ. ಸೊ ಲಾಸ್ಟ್ ಇಯರ್ ಈ
OnePlus Nord CE4 ಏನಿತ್ತು ಇದರಲ್ಲಿ 12 ನಿಟ್ಸ್ ಏನೋ ಪೀಕ್ ಬ್ರೈಟ್ನೆಸ್ ಕೊಡಿದ್ರು. ಇವಾಗ ಈ ಸರ್ತಿ ಅಪ್ಗ್ರೇಡ್ ಮಾಡಿಬಿಟ್ಟು 13 ನಿಟ್ಸ್ನ ಹೈ ಬ್ರೈಟ್ನೆಸ್ ಏನೋ ಕೊಡ್ತಿದ್ದಾರೆ. ಇದನ್ನ ವಿಸಿಬಿಲಿಟಿ ಆಗಿರಲಿ, ಕ್ಲಾರಿಟಿ, ಕಲರ್ಸ್ ಕೂಡ ನಿಜವಾಗ್ಲೂ ಚೆನ್ನಾಗೇ ಇದೆ. ಬಟ್ ನಾನು ಇದೇ ಸೇಮ್ ಪ್ರೈಸ್ ಇರುವಂಥ ಬೇರೆ ಫೋನ್ಸ್ ಕಂಪೇರ್ ಮಾಡಿದ್ರೆ ಇದ್ರ ಬ್ರೈಟ್ನೆಸ್ ಜಾಸ್ತಿ ಇದೆ. ಇದಕ್ಕಿಂತ ಬೆಲೆ ಬಾಳುವಂಥ 1800 ನಿಟ್ಸು ಈ ಫೋನ್ಸ್ ಕಂಪೇರ್ ಮಾಡಿದ್ರು ಕೂಡ ಇದರಲ್ಲಿ ಡಿಸ್ಪ್ಲೇ ಬ್ರೈಟ್ನೆಸ್ ಚೆನ್ನಾಗಿದೆ. ಏನಕ್ಕಂತ ಡೆಫಿನೆಟ್ಲಿ ಗೊತ್ತಾಗ್ತಿಲ್ಲ. ಬಟ್ ಕಂಪ್ಯಾರಿಸನಲ್ಲಿ ಎರಡಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಅಮೌಂಟ್ ಆಫ್ ನಾವು ನಿಟ್ಸ್ ನೋಡ್ತಾ ಇದ್ವಿ. ಬಟ್ ಇಲ್ಲಿ ಲೋವರ್ ಕ್ವಾಲಿಟಿ ಇರೋ ಡಿಸ್ಪ್ಲೇ ನನಗೆ ಬ್ರೈಟರ್ ಆಗಿ ಕಾಣಿಸುತ್ತೆ. ಸೊ ಇದಂತ ಡಿಸ್ಪ್ಲೇ ಪ್ಯಾನಲ್ ರೀಸನ್, HDR10+ ರೀಸನ್, 5K ರೆಸಲ್ಯೂಷನ್ ಡಿಸ್ಪ್ಲೇ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಬೇರೆ ಫೋನ್ಸ್ಗಿಂತ ಇದು ತುಂಬ ಬ್ರೈಟರ್ ಕಾಣಿಸುತ್ತೆ. ಬಟ್ ಮೇನ್ ಮಿಸ್ಸಿಂಗ್ ಅಂದರೆ ಸಿಂಗಲ್ ಸ್ಪೀಕರ್ ಗುರು 25-26 ಸಾವಿರ ಯಾರೋ ಡಾಲ್ಬಿ ಅಟ್ಮಾಸ್ ಎಲ್ಲ ಕೊಡಬೇಕಾದ್ರೆ ಇಲ್ಲಿ ಏನಕ್ಕೆ ಕಮ್ಮಿ ಮಾಡೋದು ಗೊತ್ತಿಲ್ಲ. ಒಂದ್ಸರ್ತಿ ನಿಮಗೆ ಲೈವ್ ಸೌಂಡ್ ತೋರಿಸ್ತೀನಿ ನಾನು. ಇದರಂಥ ಕ್ವಾಲಿಟಿ ಲೌಡರ್ ಆಗಿದೆ, ಡೀಸೆಂಟ್ ಆಗಿದೆ. ಬಟ್ ಆ ಎರಡು ಸ್ಪೀಕರ್ಸ್ ಏನು ನಿಮಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ನೋಡಿ, ಸ್ಪೆಷಲಿ ಗೇಮಿಂಗ್ ಆಡಬೇಕಾದ್ರೆ ಈ ಸರ್ತಿ ಈ ರೀತಿ ಕೈ ಹಿಡ್ಕೊಂಡು ಎರಡು ಕಡೆಯಿಂದ ಸ್ಪೀಕರ್ ಸೌಂಡ್ ಬಂದರೆ ಗೇಮಿಂಗ್ ಎಕ್ಸ್ಪೀರಿಯನ್ಸೇ ನೆಕ್ಸ್ಟ್ ಇರುತ್ತೆ. ಮೂವಿ ನೋಡಬೇಕಾದ್ರೆ ಚೆನ್ನಾಗಿರುತ್ತೆ. ಎವನ್ ನೀವು ಬ್ಲೂಟೂತ್ ಎಲ್ಲ ಕನೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿ ಯಾವುದು ಇಶ್ಯೂ ಇರೋಲ್ಲ, ನೀವು ಇಯರ್ಫೋನ್ಸ್ ಎಲ್ಲ ತುಂಬ ಒಳ್ಳೆ ಆಡಿಯೋ ಕ್ವಾಲಿಟಿ ಸಿಗ್ಬೋದು. ಬಟ್ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ಗಳು ಬೇಕೇ ಬೇಕಿತ್ತು. ಇಲ್ಲಿ ಕಂಜೂಸಿ ಮಾಡಿದೆ, ಹೀಗೆ ಮಾಡಬಾರ್ದಾಗಿತ್ತಪ್ಪ ಅಂತ ಅನಿಸುತ್ತೆ. ಬಾಕಿ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ಕೊಡಿದ್ರೆ ಇದು ಕರೆಕ್ಟ್ ಜಾಗದಲ್ಲಿದೆ. ಒನ್ ಹ್ಯಾಂಡಲ್ಲಿ ನೀವು ಆರಾಮಾಗಿ ಇದನ್ನ ಈ ರೀತಿ ಅನ್ಲಾಕ್ ಮಾಡ್ಬೋದು. ಮತ್ತು ಸೂಪರ್ ಫಾಸ್ಟಾಗಿ ಒಳ್ಳೆ ಅನಿಮೇಷನ್ಗೆ ಕೂಡ ಅನ್ಲಾಕ್ ಆಗ್ತಿದೆ. ಸೊ ಡಿಸ್ಪ್ಲೇನಲ್ಲಿ ಲಾಸ್ಟ್ ಇಯರ್ಗಿಂತ ಅಪ್ಗ್ರೇಡ್ ಆಗಿದೆ. ಮತ್ತು ಕಂಪೇರ್ ಟು ಈ ವಿವೋ T4 ಆಗಿರಲಿ ಮತ್ತು ನಥಿಂಗ್ ಫೋನ್ 3ಗಿಂತ ನನಗೆ ಬೆಟರ್ ಮತ್ತು ಒಂದು ಒಳ್ಳೆ ಬೆಜಲ್ ಬ್ರೈಟರ್ ಮತ್ತು 25-27 ಸಾವಿರ ರೂಪಾಯಿ ಬಜೆಟಲ್ಲಿ ಇದು ಒಂದು ವ್ಯಾಲ್ಯೂ ಫಾರ್ ಮನಿ ಡಿಸ್ಪ್ಲೇ ಅನ್ನೋದಕ್ಕಿಂತ ಸ್ವಲ್ಪ ಓಕೆ ಗುಡ್ ಡಿಸ್ಪ್ಲೇ ಅಂತ ಕರಿಬೋದು. ಇನ್ನು ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಲಾಸ್ಟ್ ಇಯರ್ಗಿಂತ ಅಪ್ಗ್ರೇಡ್ ಮಾಡಿಬಿಟ್ಟು ಲೇಟೆಸ್ಟ್ Dimensity 8350 ಅಪೆಕ್ಸ್ ಅನ್ನುವಂಥ ಚಿಪ್ಸೆಟ್ನ ಕೊಡ್ತಾ ಇದ್ದಾರೆ. ಈ ಪ್ರೈಸ್ ರೇಂಜಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ ಫೋನ್ಸ್ಗಳಿದೆ, ಆಲ್ಮೋಸ್ಟ್ ಎಲ್ಲ ಇದೇ ಚಿಪ್ಸೆಟ್ನ ಕೊಡ್ತಿದ್ದಾರೆ. ಬಟ್ ಇದರಂಥ ಪರ್ಫಾರ್ಮೆನ್ಸ್ ಸ್ವಲ್ಪ ಆ ಫೋನ್ಸ್ಗಿಂತ ನನಗೆ ಬೆಟರ್ ಅನ್ನಿಸ್ತು. ಬಿಕಾಸ್ ನಾನು 15 ಡೇಸಿಂದ ಟೆಸ್ಟ್ ಮಾಡ್ತಿದ್ದೀನಿ, ಎಕ್ಸ್ಪೀರಿಯನ್ಸ್ ನಮಗೆ ಸ್ಟೇಟ್ ಫಾರ್ಡ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಬಂದ ತಕ್ಷಣ ಅಂತೂ ಸ್ಕೋರ್ ಟೆಸ್ಟ್ ಮಾಡಿದ್ವಿ, even CPU ಥ್ರಾಟಲ್ ಟೆಸ್ಟ್ ಮಾಡಿದ್ವಿ. ಇಲ್ಲಿ ಒಂದು ಅವರೇಜ್ ಒಳ್ಳೆ ಗುಡ್ ಲುಕಿಂಗ್ ರ್ಯಾಂಕಿಂಗ್ಸ್ ಒಂದಿಗೆ ಈ CPU ಥ್ರಾಟಲ್ ಕೂಡ ಎಲ್ಲೋ ಲೈನ್ಸ್ಗಳು ಬಂತು, ಕೊನೆಗೆ ರೆಡ್ ಲೈನ್ಸ್ಗಳು ಕೂಡ ಬಂತು. ಬಟ್ ನಾವು ಇದಕ್ಕಿಂತ ಎಕ್ಸ್ಪೀರಿಯನ್ಸಲ್ಲಿ ಜಾಸ್ತಿ ಸ್ವಲ್ಪ ನಂಬಿಕೆ ಹುಟ್ಟಿಸ್ತಾ ಇದ್ವಿ. ಸೊ ಈ ಫೋನಲ್ಲಿ ನಾನು BGM ಎಲ್ಲ ಕಂಪ್ಲೀಟಿ 120 FPS ಅಲ್ಲಿ ಆಟ ಆಡ್ಕೋಬೋದು. ಮತ್ತು ನಾರ್ಮಲ್ ಅನ್ನೋದಕ್ಕಿಂತ ಸ್ಮೂತ್ ಮೀಡಿಯಮ್ ಸೆಟ್ಟಿಂಗ್ಸಲ್ಲಿ ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮತ್ತು ಜಾಸ್ತಿ ಬಿಸಿ ಆಗೋದು ಈ ರೀತಿ ಏನೂ ಇಲ್ಲ. ಲಾಸ್ಟ್ ನಾನು 15 ಡೇಸಲ್ಲಿ ನಾನೊಂದು 2-3 ದಿವಸ ಅಷ್ಟೇ ಗೇಮ್ ಆಟಾಡಿದ್ದೀನಿ. ಬಾಕಿ ನಮ್ಮ ಟೀಮ್ ಟೆಸ್ಟ್ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ನಮಗೆ ತಿಳಿಸ್ತಾ ಇದ್ದೀನಿ. ಇರುವಂಥ ಎಕ್ಸ್ಪೀರಿಯನ್ಸು ಯೂಸೇಜಲ್ಲಿ, ಗೇಮಿಂಗಲ್ಲಿ, ವಿಡಿಯೋಗ್ರಫಿನಲ್ಲಿ ಯಾವುದೇ ಹೀಟಿಂಗ್ ಇಶ್ಯೂ ಇಲ್ಲ. ಡೆಫಿನೆಟ್ಲಿ ಒಂದು ಒಳ್ಳೆ ಕೆಲಸ ಮಾಡಿದೆ. ಮತ್ತು ಇಲ್ಲಿ ಅಪ್ಗ್ರೇಡ್ನ ಪರ್ಫಾರ್ಮೆನ್ಸಲ್ಲಿ ಕೂಡ ನಾವು ನೋಡ್ತಿದ್ದೀವಿ. ಇನ್ನು ಯಾವಾಗ ಐಫೋನ್ ಅಂತ ಸಾಫ್ಟ್ವೇರು, ಸ್ಟೋರೇಜು ಮತ್ತು AI ಫೀಚರ್ಸ್ ಬಂದಿವಪ್ಪ ಅಂದರೆ ಇದು ಕೂಡ ಔಟ್ ಆಫ್ ದ ಬಾಕ್ಸ್ Android 15 ಒಂದಿಗೆ Oxygen OS 15 ಸಿಗುತ್ತೆ. ಇಲ್ಲಿ ಕೂಡ ತುಂಬ ಬ್ಲಾಟರ್ಸ್ಗಳಿದೆ, ನೀವು ಇದನ್ನು ಅನ್ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಬಜೆಟಲ್ಲಿ ಓಕೆ ಗುರು, ಬಟ್ ನಾಡ್ ಫೈನಲ್ ಅಲ್ಲಿ ಕೊಡಬಾರ್ದಾಗಿತ್ತು. ಅಲ್ಲೂ ಕೂಡ ಹೆವಿ ಈ ಪ್ರೀ ಲೋಡೆಡ್ ಅಪ್ಲಿಕೇಶನ್ಸ್ ನೋಡ್ಕೊಂಡಿದ್ವಿ. ಎನಿವೆ ಸ್ಟೋರೇಜ್ ಬಂದ್ವಿ ಅಂದರೆ LPDDR ಪ್ರೀಮಿಯಂ ಫ್ಲಾಗ್ಶಿಪ್ 5X RAM ನೋಡ್ತಾ ಇದ್ವಿ. ಮತ್ತು UFS 3.1 ಸ್ಟೋರೇಜ್ ಕೊಡ್ತಿದ್ದಾರೆ. ಸೊ ಈ ಬಜೆಟಲ್ಲಿ 5X ಮೇ ಬಿ ಯಾರೂ ಕೊಟ್ಟಿಲ್ಲ ಅನ್ಸುತ್ತೆ. ಬಟ್ ಇಲ್ಲಿ OnePlus ಇದನ್ನು ಕೊಟ್ಟು ಮುಂದಾಗಿದೆ. UFS 3.1 ಈ ಪ್ರೈಸ್ಗೆ ನಿಜವಾಗ್ಲೂ ಸ್ಟೋರೇಜ್ ಮತ್ತು ರ್ಯಾಮಲ್ಲಿ ಬೆಂಕಿ ಆಪ್ಷನ್. ಆದರೆ ಯಾವಾಗ ನಾವು ವಿವೋ T4 ಜೊತೆ ಕಂಪೇರ್ ಮಾಡೋದಾಗಿದೆ ಅಥವಾ ನಥಿಂಗ್ ಫೋನ್ 3 ಜೊತೆ ಕಂಪೇರ್ ಮಾಡಿದ್ರೆ ನಥಿಂಗ್ ಫೋನ್ 3 ಅಂತೂ ಈ ಗೇಮಿಂದ ಔಟ್ ಇದೆ. ಬಟ್ ವಿವೋ T4 ಕೂಡ ಸೇಮ್ ಇದೇ ಚಿಪ್ಸೆಟ್ ಇದೆ. ಸೊ ಅಲ್ಲಿ ಗೇಮಿಂಗ್ ಎಕ್ಸ್ಪೀರಿಯನ್ಸಲ್ಲಿ ಸ್ವಲ್ಪ ಬೆಟರ್ ನನಗೆ ಈಕ್ವಲ್ ಅನ್ಸುತ್ತೆ. ಆಯಿತಾ, ಎರಡರಲ್ಲಿ ಕೂಡ ಪ್ರೀಮಿಯಂ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ಗಳಿದೆ. ಒಂದು ಬ್ರೈಟರ್ ಆಗಿರಲಿ, ಒಂದರಲ್ಲಿ ಈ ಡಾರ್ಕ್ನೆಸ್ಸು ಮತ್ತು ಈ ಡುವಲ್ ಸ್ಟೀರಿಯೋ ಸ್ಪೀಕರ್ಲಿ ವಿವೋ T4 ಇನ್ನಷ್ಟು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಗೇಮಿಂಗಲ್ಲಿ ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ಟೆಸ್ಟ್ ಮಾಡಬೇಕು. ಐ ಹೋಪ್ ನಾನು ಈ ನಥಿಂಗ್ ಫೋನ್ 3A ಮತ್ತು ವಿವೋ T4 ಮತ್ತು ಈ ನಾಡ್ CE5 ಜೊತೆ ಡೆಫಿನೆಟ್ಲಿ ಒಂದು ಫುಲ್ ಕಂಪ್ಯಾರಿಸನ್ ನೋಡಿ ತೊಗೊಂಡ್ಬರೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು AI ಫೀಚರ್ಸ್ ಕೂಡ ಅಷ್ಟೇ ಈ ಸರ್ತಿ ಅಪ್ಗ್ರೇಡ್ ಮಾಡಿಬಿಟ್ಟು ಬಜೆಟಲ್ಲಿ ಕೂಡ ಒಳ್ಳೆ ಫೀಚರ್ಸ್ ಕೊಡ್ತಿದ್ದಾರಪ್ಪ ಅಂತ ನನಗೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಎಸ್ದಲ್ಲಿ AI ಸರ್ಚ್ ಆಗಿರಲಿ, AI ಸಮ್ರಿ, ಟ್ರಾನ್ಸಾಕ್ಷನು, ರೈಟರು, ಇನ್ನಿತರ ಸರ್ಕಲ್ ಟು ಸರ್ಚ್ನ ಕೂಡ ಆ್ಯಡ್ ಮಾಡಿದ್ರೆ, ಮತ್ತು AI ರೀಫ್ರೇಮ್ ಆಗಲಿ, ಎರೇಸರ್, ಇನ್ನಿತರ ತುಂಬ ಬೇರೆ ಬೇರೆ AI ಫೀಚರ್ಸ್ಗಳಿದೆ. ಸೊ ಬಜೆಟಲ್ಲಿ ಇದನ್ನೆಲ್ಲ ಕೊಡಬೇಕು, ಎಲ್ಲ ಜನ AI ಟೂಲ್ಸ್ನ ಜಾಸ್ತಿ ಯೂಸ್ ಮಾಡಬೇಕು, ಇದು ರಿಯಲ್ ಯೂಸ್ ಆಗಬೇಕಪ್ಪ ಅನ್ನೋದೇ ನನ್ನ ಖುಷಿ ಆಯಿತಾ. ಸೊ ಬಜೆಟಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಸ್ಗಳು ಇನ್ನೂ ಹೆಚ್ಚಿನ AI ಫೀಚರ್ಸ್ ಅಂದರೆ ನಾನು ಖುಷಿ ಇರುತ್ತೆ ಮತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಖುಷಿ ಆಗುತ್ತೆ. ಇದರಲ್ಲಿ ಆ ಎಲ್ಲ ಫೀಚರ್ಸ್ಗಳು ಇವೆ. ಇನ್ನು ಯಾವಾಗ ಈ ಫೋನ್ ಅಂತ ಬ್ಯಾಟ್ರಿಗೆ ಬರ್ತೀವಿ, ಟ್ರಸ್ಟ್ ಮೀ ಈ ಪ್ರೈಸ್ನಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಮತ್ತು ಒಳ್ಳೆ ಬ್ಯಾಟ್ರಿ ಲೈಫ್ ಹೊಂದಿರುವಂಥ ಫೋನಪ್ಪ ಅಂದರೆ ಇದೆ. ಸದ್ಯಕ್ಕೆ ಈ ಪ್ರೈಸ್ನಲ್ಲಿ 7100 mAh ಅಲ್ಲ, ಈಸಿ ಅನ್ಕೊಳ್ಳೋಕೆ ಹೋಗ್ಬಿಡಿ. ಮತ್ತು ನಾನು ಇದನ್ನು ಯೂಸ್ ಕೂಡ ಮಾಡಿದ್ದೀನಿ ಆ ರೇಂಜ್ಗೆ. ಸೊ ಇದರಲ್ಲಿ 7100 mAh ಬಿಗ್ಗೆಸ್ಟ್ ಬ್ಯಾಟ್ರಿ ಕೊಡ್ತಿದ್ದಾರೆ. ಜೊತೆಗೆ 80 ವ್ಯಾಟ್ನ ಪವರ್ ಬಟನ್ ಇನ್ ಬಾಕ್ಸ್ ಸಿಗುತ್ತೆ. ಸೊ ನಾನು ಇದರಲ್ಲಿ ಯೂಸೇಜ್ ಪ್ರಕಾರ ಆರಾಮಾಗಿ ನೀವು 2 ದಿವಸ ನೀವು ಹೆವಿಯಾಗಿ ಯೂಸ್ ಮಾಡಿದ್ರು ಕೂಡ ಆರಾಮಾಗಿ 2 ದಿವಸ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಬಟ್ ಇಲ್ಲಿ ಮಿಸ್
ಮಿಸ್ಸಿಂಗ್ ಏನಪ್ಪ ಅಂದರೆ ಇಲ್ಲಿ ಯಾವುದೇ ರಿವರ್ಸ್ ಚಾರ್ಜಿಂಗ್ ಕೊಟ್ಟಿಲ್ಲ ಆಯಿತಾ. ಪವರ್ ಬ್ಯಾಂಕ್ ಥರ ಯೂಸ್ ಮಾಡ್ಬೋದಿತ್ತು, ಎಮರ್ಜೆನ್ಸಿ ಟೈಮಲ್ಲಿ ಬೇರೆ ಫೋನ್ಸ್ಗಳೊಂದಿಗೆ ಯೂಸ್ ಮಾಡ್ಕೋಬೋದಾಗಿತ್ತು. ಬಟ್ ಇದೊಂದು ಮಿಸ್ಸಿಂಗ್ ಇದೆ. ಬಾಕಿ 80 ವ್ಯಾಟಿಂದ ನೀವು ಈ ಫೋನ್ನ ಫುಲ್ ಚಾರ್ಜ್ ಮಾಡಬೇಕಾದ್ರೆ ನನ್ನ ಪ್ರಕಾರ ನಾನು ಟೆಸ್ಟ್ ಮಾಡೋಕ್ಕಾಗಿಲ್ಲ ಇದನ್ನು. ಬಟ್ ನೀವು ಮ್ಯಾಕ್ಸ್ 1 ಗಂಟೆ 20 ನಿಮಿಷ ಅಥವಾ 1.5 ಗಂಟೆನಲ್ಲಿ ಇದು ಮೇ ಬಿ ಫಾಸ್ಟ್ ಚಾರ್ಜ್ ಆಗ್ಬೋದು, ಅಥವಾ 1 ಗಂಟೆ ಒಳಗೆ ಕೂಡ ಆಗ್ಬೋದು. ಬಾಕಿ ಈ ಫೋನ್ ಯೂಸೇಜಲ್ಲಿ, ಬ್ಯಾಟ್ರಿ ಡೇನಲ್ಲಿ ಅಥವಾ ಬಿಸಿ ಆಗೋದು, ಈ ರೀತಿ ನನ್ನ ಚಾರ್ಜಿಂಗ್ ಟೈಮಲ್ಲಿ ಕೂಡ ನೋಡ್ಕೊಂಡಾಗ ಸ್ಟಾರ್ಟಿಂಗಲ್ಲಿ ಅಂತ ಯಾವುದೇ ಇಶ್ಯೂಗಳು ಇಲ್ಲಿ ಕಂಡು ಬಂದಿಲ್ಲ. ಸೊ ಆನೆಸ್ಟ್ಲಿ 7100 mAh ಇದೆ. ಈ ಬಜೆಟ್ಲಿ ಒಂದು ಬಿಗ್ಗೆಸ್ಟ್ ಅಪ್ಗ್ರೇಡ್. ನಾನು ತುಂಬ ಹ್ಯಾಪಿ ಇದ್ದೀನಿ. ಮತ್ತು ಬ್ಯಾಟ್ರಿ ಲೈಫ್ ಜಾಸ್ತಿ ಬೇಕು, ಕನ್ಸ್ಯೂಮ್ ಜಾಸ್ತಿ ಆಗ್ತಿದೆ. ಸೊ ಆಬ್ವಿಯಸ್ಲಿ ಬ್ಯಾಟ್ರಿ ಬೇಕು ಗುರು, ಪವರ್ ಬೇಕೇ ಬೇಕು. ಅದರ್ವೈಸ್ ಬೇರೆ ಈ ನಥಿಂಗ್ ಫೋನ್ 3A ಅಥವಾ ಈ Vivo T4 ಜೊತೆ ಕಂಪೇರ್ ಮಾಡಿದ್ರೆ ಅಲ್ಲ 6000 5000 ಇಷ್ಟ ಇದೆ. ಬಟ್ 7000 ಗುಡ್ ಆಪ್ಷನ್. ನೆಕ್ಸ್ಟ್ ಯಾವಾಗ ಐಫೋನ್ ಅಂತ ಕ್ಯಾಮ್ರಾಗೆ ಬರ್ತೀವಿ. ಎಸ್, ಬೇರೆ ಎಲ್ಲ ಫೀಚರ್ಸ್ಗಳು ಚೆನ್ನಾಗಿದೆ, ಬಟ್ ಕ್ಯಾಮ್ರಾದಲ್ಲಿ ಸ್ವಲ್ಪ ನೀವು ಕಾಂಪ್ರಮೈಸ್ ಆಗಲೇಬೇಕು. ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತಲ್ಲ, ನೀವು ಫೋಟೋಸ್ ಮುಂದೆ ನೋಡಿ ಗೊತ್ತಾಗುತ್ತೆ. ಎಸ್ದಲ್ಲಿ ಹಿಂದಿನ ಭಾಗ ಮೇನ್ 50 ಮೆಗಾಪಿಕ್ಸಲ್ನ ಈ ಸೋನಿ LYT 600 ಸೆನ್ಸರ್ನ ಕೊಡ್ತಿದ್ದಾರೆ. ಇದು ತುಂಬ ಅನ್ನೋದಕ್ಕಿಂತ ಸ್ವಲ್ಪ ಹಳೆಯ ಸೆನ್ಸರ್ ಅಂತ ಕರಿಬೋದು. ಬಾಕಿ 8 ಮೆಗಾಪಿಕ್ಸಲ್ನ ಅಲ್ಟ್ರಾ ವೈಡ್ ಸೆನ್ಸರ್ ಒಂದಿಗೆ ಫ್ರಂಟಲ್ಲಿ ನಿಮಗೆ 16 ಮೆಗಾಪಿಕ್ಸಲ್ನ ಸೋನಿ IMX 480 ಸೆನ್ಸರ್ ಕೊಟ್ಟಿದ್ದಾರೆ. ಬಟ್ ಸೆಲ್ಫಿ ಕೂಡ ಲೈಕ್ ಲೋ ಲೈಟಲ್ಲಂತೂ ಏನೂ ಅಲ್ವೇ ಅಲ್ಲ, ಈ ರೀತಿ ಅನಿಸ್ತಾ ಇದೆ. ಸೊ ಒಂದ್ಸತಿ ನನಗೆ ಲೈವ್ ಸ್ಕ್ರೀನ್ ಮೇಲೆ ಈ ಫೋಟೋಸ್ಗಳನ್ನ ತೋರಿಸ್ತಾ ಇದ್ದೀನಿ, ನೋಡ್ಕೋಬೋದು. ಸೊ ಡೇ ಕಂಡೀಷನಲ್ಲಿದೆ, ತುಂಬ ಚೆನ್ನಾಗಿರುವಂಥ ಫೋಟೋಸ್ಗಳು ಬರುತ್ತೆ, ಕಲರ್ಸ್ಗಳು ತುಂಬ ಚೆನ್ನಾಗಿ ಬರುತ್ತೆ, ಡೀಟೇಲಿಂಗ್ ತುಂಬ ಚೆನ್ನಾಗಿದೆ. ಮತ್ತು ನ್ಯಾಚುರಲ್ ಆಗಿ OnePlus Nord 5 ಥರನೇ ಒಂದು ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ಇದೆ, ಡೀಟೇಲಿಂಗ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡುತ್ತೆ. ಬಟ್ ಯಾವಾಗ ಸ್ವಲ್ಪ ನಾವು ಇಂಡೋರ್ ಬರ್ತೀವಿ ಆವಾಗ ಅಬ್ಸರ್ವ್ ಮಾಡಿ, ನನ್ನ ನೆರಳು ಎಲ್ಲಿ ಬೀಳ್ತಾ ಇದೆ ಅಲ್ಲಿ ಡೀಟೇಲಿಂಗ್ಗೆ ನಿಮಗೆ ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ನನ್ನ ಕ್ಯಾಪ್ ಆಗಿರ್ಬೋದು ಅಥವಾ ನನ್ನ ಹೇರ್ಸ್ ಆಗಿರ್ಬೋದು, ಇಲ್ಲಿ ನೆರಳಿಲ್ಲದಲ್ಲಿ ಅಷ್ಟೊಂದು ಕ್ಲಿಯರ್ ಆಗಿ ಫೋಟೋನ ಇದು ಅಬ್ಸರ್ವ್ ಮಾಡಲ್ಲ. ಮತ್ತು ಆ ಇಮೇಜ್ ಪ್ರೊಸೆಸಿಂಗ್ ಕೂಡ ಇಲ್ಲಿ ನೋಡ್ತಾ ಇಲ್ಲ. ಈ ನೈಟಲ್ಲಂತೂ ಎಲ್ಲಿ ಸ್ಕಿನ್ ಬೆಳಗಿದೆ ಮತ್ತು ಎಲ್ಲಿ ಹೆಡ್ ಇದೆ, ಲೈಕ್ ಇದಕ್ಕೊಂಥರ ಅಂಡರ್ಸ್ಟ್ಯಾಂಡ್ ಆಗಿಕೊಂಡು ಇಮೇಜ್ ಪ್ರೊಸೆಸಿಂಗ್ ಮಾಡೋಕ್ಕೆ ಆಗ್ತಿದೆಯಲ್ಲ ಗೊತ್ತಿಲ್ಲ. ಬಟ್ ಇಲ್ಲಿ OnePlus ಅವರು ನಿಜವಾಗ್ಲೂ ನೈಟ್ ಮತ್ತು ಲೋ ಲೈಟಲ್ಲಿ ತುಂಬ ಅಪ್ಗ್ರೇಡ್ ಆಗಬೇಕು. ಸೊ ಲೋ ಲೈಟಲ್ಲಿ ಆ ಲೆವೆಲ್ ನಿಮಗೆ ಇಲ್ಲಿ ಫೋಟೋ ಕ್ವಾಲಿಟಿ ನೋಡೋಕ್ಕೆ ಸಿಗ್ತಿಲ್ಲ. ಇನ್ನು ಅಲ್ಟ್ರಾ ವೈಡ್ ಕೂಡ ಅಷ್ಟೇ, ಡೀಟೇಲಿಂಗ್ ಇದೆ, ವೈಡ್ ಇದೆ. ಈ ಪ್ರೈಸ್ ರೇಂಜಲ್ಲಿ ಇರಬೇಕಪ್ಪ ಅಂತ ಹೇಳ್ಬಿಟ್ಟು ಒಂದು ಲೆನ್ಸ್ನ ಕೊಡಿದಾರಪ್ಪ ಅಂತ ಅನ್ಸುತ್ತೆ ಅಷ್ಟೇ. ಇನ್ನು ಫ್ರಂಟ್ ಕ್ಯಾಮ್ರಾ ಸ್ವಲ್ಪ ನಾನು ಡಿಸಪಾಯಿಂಟ್ಮೆಂಟ್ ಇದ್ದೀನಿ ಆಯಿತಾ. ಸೊ ಇಲ್ಲಿ ಬೆಳಕಲ್ಲಿ ಸೇಮ್ ಅದೇ ಸ್ಕಿನ್ ಟೋನ ಸ್ವಲ್ಪ ಬೆಳಗ್ಗೆ ಚೈನಿ ಥರ ಕೊಡುತ್ತೆ, ಡೀಟೇಲಿಂಗ್ ತುಂಬ ಚೆನ್ನಾಗಿದೆ, ಕಲರ್ಸ್ಗಳು ತುಂಬ ನ್ಯಾಚುರಲ್ ಆಗಿ ಬರುತ್ತೆ, ಎಲ್ಲ ಓಕೆ ಇದೆ. ಆದರೆ ಪುನಃ ಮತ್ತೆ ಇಲ್ಲಿ ಲೋ ಲೈಟಲ್ಲಿ, ಇಂಡೋರಲ್ಲಿ ಅಥವಾ ನೈಟಿಗೆ ಬಂದ್ವಿ ಅಪ್ಪ ಅಂತಂದರೆ ಈ ಫೋಟೋಸ್ ನೋಡ್ಕೋಬೋದು. ಇದರಲ್ಲಿ ಒಂದೊಂದು ಸರ್ತಿ ಅಂತೂ ಲೈಕ್ ತುಂಬ ಟೈಮ್ ತೊಗೊಳುತ್ತೆ ಇಮೇಜ್ ಕ್ಲಿಕ್ ಆಗೋಕ್ಕೆ. ಅದನ್ನ ಬಿಟ್ಟು ಅಂದರೆ ಡೀಟೇಲಿಂಗ್ ಮತ್ತು ಹೆವಿ ನಾಯ್ಸ್ ಬರುತ್ತೆ. ಸೊ ಇಲ್ಲಿ ಸೆಲ್ಫಿ ಕ್ಯಾಮ್ರಾ ಸೋನಿ ಸೆನ್ಸರ್ ಇದೆಯಪ್ಪ ಅಂತ ಅನಿಸೋದಿಲ್ಲ. ನಾನು Nord 5 ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಅಪ್ಗ್ರೇಡ್ ಆಗಬೇಕಾಗಿತ್ತು. ಮತ್ತು ಲೈಕ್ ಸೋನಿ ಸೆನ್ಸರ್ ಇದ್ದರೂ ಏನಕ್ಕಪ್ಪ ಹಿಂಗಾಗಿದೆ, ಈ ಬಜೆಟಲ್ಲಿ ಏನು ಕಮ್ಮಿ ಹಾಕಿದ್ರದಲ್ಲಿ ಗೊತ್ತಿಲ್ಲ. ಬಟ್ ಸೆಲ್ಫಿ ಕ್ಯಾಮ್ರಾ ನನಗೆ ಇಷ್ಟ ಆಗಲಿಲ್ಲ. ಬಟ್ ರಿಯರ್ ಕ್ಯಾಮ್ರಾ ಡೇ ಕಂಡೀಷನಲ್ಲಿ ನಿಮಗೆ ಒಳ್ಳೆ ಬೆಳಕಲ್ಲಿರುತ್ತೆ, ಅಲ್ಲಿ ಮಾತ್ರ ಈ ಫೋನ್ನ ಕ್ಯಾಮ್ರಾ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಆದರೆ ಇದಿರುವಂಥ ವಿಡಿಯೋ ಕ್ವಾಲಿಟಿನಲ್ಲಿ ಏನು ಜಾದು ಮಾಡಿದ್ರೆ ಗೊತ್ತಿಲ್ಲ. Nord 5 ಕೂಡ ಸಖತ್ ಕ್ಲಾರಿಟಿ ಮತ್ತು ತುಂಬ ಇಷ್ಟ ಆಯ್ತು ನನಗೆ. ಸೊ ಇದ್ರಲ್ಲಿ ಕೂಡ ನೀವು ರಿಯರ್ಲಿ 4K 60 FPS ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಒಂದ್ಸರ್ತಿ ಈ ವಿಡಿಯೋ ಸ್ಯಾಂಪಲ್ನ ನೋಡ್ಕೊಂಡು ಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇರೋದು 4K 60 FPS ರೆಕಾರ್ಡ್ ಆಗ್ತಿದೆ. ಸೊ ನಾನು ಬೆಳಕಿಂದ ಸ್ವಲ್ಪ ನೆರಳು ಬಂದ ತಕ್ಷಣ ಇದು ಕಲರ್ ಅಡ್ಜಸ್ಟ್ಮೆಂಟ್ನ ಚೆನ್ನಾಗಿ ಮಾಡ್ಕೊಂಡಿದೆ. ಬಟ್ ಸ್ಟಿಲ್ ಸ್ವಲ್ಪ ವೈಟ್ ಫೀಲ್ ಕೊಡುತ್ತೆ. ಮತ್ತು ಬೇರೆ ನಾನು 30,000 ಒಳಗಡೆ ಬೇರೆ ಫೋನ್ಸ್ ಕಂಪೇರ್ ಮಾಡಿದ್ರೆ ಇದರಂಥ ವಿಡಿಯೋ ಕ್ವಾಲಿಟಿ ಮಚ್ ಬೆಟರ್ ಇದೆ. OIS ಕೂಡ ಇದೆ ಮತ್ತು ಒಳ್ಳೆ ಸ್ಟೆಬಲೈಸೇಷನ್ ಎಕ್ಸ್ಪೀರಿಯನ್ಸ್ ಕೂಡ ನಾವು ಇದರಲ್ಲಿ ನೋಡಿದ್ವಿ. ಸೊ ಎಸ್, ನಾನು ಈ ಪ್ರೈಸಲ್ಲಿ ರಿಯರ್ ಕ್ಯಾಮ್ರಾ ವಿಡಿಯೋ ಕ್ವಾಲಿಟಿಗೆ ಹ್ಯಾಪಿ ಇದ್ದೀನಿ. ಇನ್ನು ಸೆಲ್ಫಿ ಕ್ಯಾಮ್ರಾದಲ್ಲಿ ಜಸ್ಟ್ 1080p 60 FPS ಸಪೋರ್ಟ್ ಇದೆ. ಸೊ ವಿಡಿಯೋ ಕ್ವಾಲಿಟಿ ಚೆನ್ನಾಗೇನೋ ಇದೆ. ಬಟ್ ಒಂದ್ಸರ್ತಿ ಸ್ಯಾಂಪಲ್ ನೋಡಿ ಹೆಂಗಿದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ರೆ ಅದು 1080p 60 FPS ರೆಕಾರ್ಡ್ ಆಗ್ತಿದೆ. ಸೊ ಇಲ್ಲಿ 4K ಕೊಡಬೇಕಾಗಿತ್ತು, ಸ್ವಲ್ಪ ಕಂಜೂಸಿ ಮಾಡಿದೆ. ಬಟ್ ನಾನು ತುಂಬ ಜೋರಾದ ಗಾಳಿಯಿಂದ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸ್ಟಿಲ್ ಮೈ ಕ್ವಾಲಿಟಿ ತುಂಬ ಚೆನ್ನಾಗಿ ಬರ್ತಿರ್ಬೋದು. ಮತ್ತು ನಾನು ಹನೆ ಮೇಲೆ ಅಬ್ಸರ್ವ್ ಮಾಡ್ಕೋಬೋದು, ಬೆಳಕು ಒಂದು ಸೈಡ್ ಜಾಸ್ತಿ ಬರ್ತಪ್ಪ ಅಂತಂದರೆ ತುಂಬ ಬೆಳ್ಳಗೆ ಮಾಡುತ್ತೆ. ಸೊ ಈ ಕಲರ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಸ್ವಲ್ಪ ಫ್ರಂಟ್ ಕ್ಯಾಮ್ರಾದಲ್ಲಿ ಮಿಸ್ಸಿಂಗ್ ಇದೆಯಪ್ಪ ಅನ್ಸುತ್ತೆ. ಹೋಪ್ಫುಲಿ ಸಾಫ್ಟ್ವೇರ್ ಅಪ್ಡೇಟಲ್ಲಿ ಇದು ಚೆನ್ನಾಗಿ ಆಗ್ಬೋದು. ಬಟ್ ಬೇರೆ ಈ ಸೆಲ್ಫಿ ಕ್ಯಾಮ್ರಾ ಇದೇ ಬಜೆಟ್ ನೋಡಿರುವಂಥ ಫೋನ್ಸ್ ನೋಡಿದ್ವಿ ಅಂದರೆ ಎಸದು ಸ್ವಲ್ಪ ಬೆಟರ್ ಅನ್ಸುತ್ತೆ, ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಅದೆಲ್ಲ 4K ರೆಕಾರ್ಡ್ ಕೊಡ್ತಿದ್ದಾರೆ, ಇದರಲ್ಲಿ 4K ಮಿಸ್ಸಿಂಗ್ ಇದೆ. ಸೊ ಓವರ್ ಆಲ್ ನನಗೆ ಈ ಫೋನಲ್ಲಿರುವಂಥ ಕ್ಯಾಮ್ರಾದಲ್ಲಿ ಕಂಜೂಸಿ ಅನಿಸಿದಪ್ಪ ಅಂದರೆ ಇವರು ಆಪ್ಟಿಮೈಸೇಷನ್ ಒಂದು ಸರಿಯಾಗಿ ಮಾಡಿಲ್ಲ. ಮತ್ತು ಡೇ ಕಂಡೀಷನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಈ ಬಜೆಟಲ್ಲಿ ನಾನು ಹ್ಯಾಪಿ ಇದ್ದೀನಿ. ಬಟ್ ವಿಡಿಯೋ ಕ್ವಾಲಿಟಿಯಲ್ಲಿ ಒಂದು ಫ್ರಂಟಲ್ಲಿ 4K ಕೊಡಬೇಕಾಗಿತ್ತು. ಮತ್ತು ನೈಟ್ ಮತ್ತು ಲೋ ಲೈಟಲ್ಲಿ ಇಮೇಜ್ ಪ್ರೊಸೆಸಿಂಗಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಬೇಕಾಗಿತ್ತು. ಇನ್ನು ಕೊನೆಯದಾಗಿ ಬಾಕಿ ಅದರ್ ಫೀಚರ್ಸ್ಗಳು ಮತ್ತು ಕನೆಕ್ಟಿವಿಟಿ ಎಲ್ಲ ನೋಡಿಕೊಂಡಾಗ ಎಸೆದು 13 5G ಬ್ಯಾಂಡ್ಸ್ಗಳೊಂದಿಗೆ ಡ್ಯುವಲ್ 5G ಸಿಮ್ ಸಪೋರ್ಟ್ ಇದೆ. ಅದರಲ್ಲಿ ಯಾವುದೇ NFC ಸಪೋರ್ಟ್ ಇಲ್ಲ, ಹೈಬ್ರಿಡ್ ಸ್ಲಾಟ್ನ ಕೊಡ್ತಿದ್ದಾರೆ, ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇದೆ, ಸಿಂಗಲ್ ಮೋನೋ ಸ್ಪೀಕರ್ ಇದೆ, ಎವನ್ IR ಬ್ಲಾಸ್ಟರ್ ಮತ್ತು 3+4 ಇಯರ್ಸ್ನ OS ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಯಾವುದೇ ಕ್ಲಾರಿಫಿಕೇಶನ್ ಇಲ್ಲ. ಮೇ ಬಿ 3+
3+4 ಇರ್ಬೋದು ಅಥವಾ 4+5 1+ ಎಲ್ಲ ಕೊಡೋದು ಡೌಟು. ಬಟ್ ಸದ್ಯಕ್ಕೆ ನಾನು ಈ ಫೋನ್ಗೊಂದು ಅಪ್ಡೇಟ್ ಕೂಡ ಬಂದಿದೆ. ಸೊ ಹಾಗಾದರೆ ನೀವು ಕೇಳ್ಬೋದು ಗುರು, ಸದ್ಯಕ್ಕೆ ಕನ್ಕ್ಲೂಷನ್ ಪಾರ್ಟಲ್ಲಿ ನಾನು ಈ ಫೋನ್ ವಿತ್ ಆಫರ್ನೊಂದಿಗೆ 25,000 ರೂಪಾಯಿಗೆ ಅಥವಾ ಮ್ಯಾಕ್ಸ್ 26-27ಕ್ಕೂ ಬತ್ತಪ್ಪ ಅಂದರೆ ನಾನು ತೊಗೊಳ್ಬೋದಾ ಈ OnePlus Nord CE5 ಅಂತ ಕೇಳಿದ್ರೆ, ಸೊ ಆನೆಸ್ಟ್ಲಿ ಲಾಸ್ಟ್ ಇಯರ್ CE4ಗಿಂತ ಇಲ್ಲಿ ತುಂಬ ಒಳ್ಳೆ ಅಪ್ಗ್ರೇಡ್ಸ್ಗಳು ಆಗಿದೆ. ಮತ್ತು ಸ್ಪೆಷಲಿ ನೀವು OnePlus ಫ್ಯಾನ್ ಇದ್ದೀರಾ, ಯೂಸೇಜ್ ಎಕ್ಸ್ಪೀರಿಯನ್ಸ್ ನಿಮಗೆ ಲೈಕ್ ಐಫೋನ್ಗೆಲ್ಲ ಜನ ಯಾವ ರೀತಿ ಅಡಿಕ್ಟ್ ಆಗಿದ್ದಾರೆ ಆ ರೀತಿ ನಿಮಗೆ OnePlusಲ್ಲಿ ಒಂದು ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತಪ್ಪ ಅಂದರೆ, ನೀವು ಯೂಸೇಜ್ ಪ್ರಕಾರ ನಿಮ್ಗೆ ಇಷ್ಟ ಆಗುತ್ತಪ್ಪ ಅಂದರೆ ಡೆಫಿನೆಟ್ಲಿ ಈ ಫೋನ್ನ 27,000 ರೂಪಾಯಿ ಇದ್ರೂ ಕೂಡ ನೀವು ತೊಗೊಳ್ಬೋದು. ಆರ್ ನೀವು ಫಾರ್ ದ ಫಸ್ಟ್ ಟೈಮೇ ಫೋನ್ ತೊಗೊಳ್ತಿದ್ದೀರಾ ಮತ್ತು ಲೈಕ್ ಅದನ್ನು ಪ್ರತಿ 6 ತಿಂಗಳು ವರ್ಷಕ್ಕೆಲ್ಲ ಚೇಂಜ್ ಮಾಡ್ತಿದ್ದೀರಪ್ಪ ಅಂತಂದರೆ Vivo T4 ನಿಮಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗ್ಬೋದು. ಇಲ್ಲಿ ಕ್ಯಾಮ್ರಾ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಕೂಡ ಸಖತ್ತಾಗಿದೆ, ಬಿಲ್ಡ್ ಕ್ವಾಲಿಟಿ ಇದೆ. ಬಟ್ ಇಂಥ ಈ Nord CE5 ಒಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಅದು ಈ T4ಅಲ್ಲಿ ನೋಡೋಕ್ಕೆ ಸಿಗಲ್ಲ. ಬಟ್ ಸ್ಟಿಲ್ ನಾನು ಹೇಳೋದು Vivo T4 ಬೆಸ್ಟ್ ಕ್ಯಾಮ್ರಾ ಫೋನ್ ಈ ಬೆಸ್ಟಲ್ಲಿ, ಅದನ್ನು ನೀವು ಕ್ಯಾಮ್ರಾ ಸಲುವಾಗಿ ಡೆಡಿಕೇಟ್ಲಿ ತೊಗೊಳ್ಬೋದು. ಬಟ್ ವಿಡಿಯೋ ಕ್ವಾಲಿಟಿ ನನಗೆ ಈ ಫೋನಲ್ಲಿ ಚೆನ್ನಾಗಿ ಅನಿಸ್ತಿದೆ. ಸೊ ಆನೆಸ್ಟ್ಲಿ ನನಗೆ ಕನ್ಫ್ಯೂಸ್ ಮಾಡ್ತಿಲ್ಲ ಗುರು, ನನಗೆ ಏನು ಅನಿಸ್ತಾ ಇದೆ ಅದನ್ನು ನಾನು ಸ್ಟ್ರೇಟ್ ಫಾರ್ಡಾಗಿ ಹೇಳ್ತಾ ಇದ್ದೀನಿ, ನಾನು ಅನ್ಬಯಾಸ್ಡ್ ರಿವ್ಯೂ ಮಾಡ್ತಾ ಇರ್ತೀನಿ. ಎಸ್, ಐ ಹೋಪ್ ನಿಮಗೆ ಒಂದು ಕ್ಲಾರಿಫಿಕೇಷನ್ ಸಿಕ್ಕಿರ್ಬೋದು. ಬಟ್ ನಾನು ಲಾಸ್ಟಿಗೆ ಮತ್ತೊಂದು ಪಾಯಿಂಟ್ ಹೇಗೆ ಇಷ್ಟಪಡ್ತಿದ್ದೀನಿ, ನನಗೆ ಕ್ಯಾಮ್ರಾ ಇಷ್ಟ ಆಗುತ್ತೆ ತುಂಬ, ನನಗೆ ಫೋಟೋಗ್ರಫಿ ಜಾಸ್ತಿ ಇಂಟ್ರೆಸ್ಟ್ ಇದೆ. ಅಂದರೆ ನಾನು Vivo T4 ಜೊತೆನೇ ಹೋಗ್ತೀನಿ ಮತ್ತು ವಿತ್ ಆಫ್ರೊಂದಿಗೆ ಇದಕ್ಕಿಂತ ಸ್ವಲ್ಪ ಕಮ್ಮಿ ಬೆಲೆಗೆ 1,200 ರೂಪಾಯಿ ಕಮ್ಮಿ ಬೆಲೆಗೆ ಸಿಗುತ್ತೆ. ಅಥವಾ ನೀವು ಪ್ರೀಮಿಯಂ ಎಕ್ಸ್ಪೀರಿಯನ್ಸು ಮತ್ತು ಲಾಂಗ್ ಟರ್ಮ್ ಯೂಸೇಜ್ಗೆ OnePlus Nord CE5 ಕೂಡ ಒಂದು ಬೆಸ್ಟ್ ಆಪ್ಷನ್. ನಿಮಗೆ ಅಪ್ಡೇಟ್ಸ್ಗಳು ಕರೆಕ್ಟಾಗಿ ಸಿಗುತ್ತೆ ಮತ್ತು ಪ್ರೀಮಿಯಂ ಫೀಲ್ ಸಿಗುತ್ತೆ. ವಿವೋಕ್ಕಿಂತ ಸ್ವಲ್ಪ ನನಗೆ ಬೆಟರ್ ಯೂಸೇಜ್ ಎಕ್ಸ್ಪೀರಿಯನ್ಸಲ್ಲಿ ಈ OnePlus ಅನ್ಸುತ್ತೆ. ಐ ಹೋಪ್ ನಿಮಗೆ ಒಂದು ಇನ್ ಡೀಟೇಲ್ ಎಲ್ಲ ವಿಷಯ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಬಾಕಿ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಈ Nothing Phone 3a, iQOO T4 ಮತ್ತು ಈ Nord CE5ನ ಕಂಪೇರ್ ಮಾಡೇ ಮಾಡ್ತೀನಿ. ನಿಮ್ಮ ಕ್ವಶನ್ಸ್ ಏನಾದರೂ ಇದ್ದರೆ ಈಗಲೇ ಕೇಳಿ, ಇದನ್ನು ಕ್ಯಾಚ್ ಮಾಡಿಕೊಂಡು ಅದನ್ನು ಡೆಡಿಕೇಟ್ಲಿ ಕವರ್ ಮಾಡೋಕ್ಕೆ ಗೇಮಿಂಗಲ್ಲಿ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಎಲ್ಲನ ಟೆಸ್ಟ್ ಮಾಡೋಂತೆ ಸಿಗೋಣಂತೆ ಇನ್ನಷ್ಟು ಆನೆಸ್ಟ್ ಇನ್ ದತ್ ಪ್ರಾಮಾಣಿಕ ರಿವ್ಯೂಸ್ ಒಂದಿಗೆ. ನೆಕ್ಸ್ಟ್ ಒನ್. ಓಹೋ, ನಮಸ್ಕಾರ.